ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಬಂದಿರೋಂಥ ಬಂಧು ಮಿತ್ರರಿಗೆ, ಇವತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮಗೋಸ್ಕರ ಇಲ್ಲಿ ಡೆಡಿಕೇಟ್ ಮಾಡಿದ್ದೀರಾ. ಬಹಳ ಸಂತೋಷ. ಸಾಕಷ್ಟು ಸಮಯ ಎಲ್ಲರೂ ಅವರವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ನೇರವಾಗಿ ಹೇಳೋದಾದರೆ, ನಮ್ಮ ಅಭಿಯವರು ಹೇಳಿದಾಗೆ ನನ್ನ ಬ್ಯಾಕ್ಗ್ರೌಂಡ್ ಬಂದು ನಾನು ಬೇಸಿಕಲಿ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರು. ಸೊ ಸಿನಿಮಾ ಮತ್ತು ಆಟೋಮೊಬೈಲ್ ನನಗೆ ಎರಡು ಕಣ್ಣಿದ್ದ ಹಾಗೆ. ಸೊ ಅದೇನೋ ಹೇಳ್ತಾರಲ್ಲ, ಚೇಂಜ್ ಆಫ್ ವರ್ಕ್ ಇಸ್ ರಿಲ್ಯಾಕ್ಸೇಷನ್ ಅಂತಾರಲ್ಲ, ಹಾಗೆ ಸಿನಿಮಾದಲ್ಲಿ ಏನು ಐಡಿಯಾಸ್ ಬರ್ತಾ ಇಲ್ಲ, ನನಗೆ ತಲೆ ಓಡ್ತಿಲ್ಲ ಅಂದರೆ ವರ್ಕ್ಶಾಪಲ್ಲಿ ಕೂತ್ಕೊಂಡು ಏನಾರು ಇಂಜಿನ್ ರೆಡಿ ಮಾಡ್ತಾ ಕೂತಿರ್ತೀನಿ. ಆ ಇಂಜಿನ್ ಎಲ್ಲ ರೆಡಿ ಮಾಡಿ ಮೈಕೈ ನೋವು ಬಂತು ಅಂದರೆ ಒಳ್ಳೆ ನಿದ್ದೆ ಮಾಡಿದ್ಮೇಲೆ ನಂಗೆ ಮತ್ತೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ, ಕತೆ ಬರೀತಾ ಕೂತ್ಕೋತೀನಿ. ಸೊ ನನ್ನದೇ ಅದೊಂದು ಪುಟ್ಟ ಪ್ರಪಂಚ ಚೆನ್ನಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಆಲ್ರೆಡಿ ಟ್ರೈಲರಲ್ಲಿ ನೋಡಿದ್ದೀರಾ, ನನ್ನ ಹೆಸರು ವೆಂಕಟೇಶ. ಸಿನಿಮಾದಲ್ಲಿ ನಮೋ ವೆಂಕಟೇಶ ಅಂತ ಭಕ್ತಿಯಿಂದ ಹೇಳ್ಬೋದಾ, ನಮೋ ವೆಂಕಟೇಶ ಅಂತ ಏನು ಈ ಥರ ಅವಳಿ ಕೊಡ್ತಾನೆ ಅಂತ ನೋಡ್ಬೋದಾ, ಅವೆಲ್ಲದಕ್ಕೂ ನೀವು ಸಿನಿಮಾ ಬರೋದಕ್ಕೂ ಕಾದು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿದಾಗಲೇ ಗೊತ್ತಾಗೋದು. ಇನ್ನು ಈ ಕಥೆ ನಾನು ಬೇಸ್ ಮಾಡಿರೋವಂಥದ್ದು ಏನಂದರೆ, ಎರಡು ಪೀಳಿಗೆಗೆ ಸೇರಿದಂಥ ಇಬ್ಬರು ವ್ಯಕ್ತಿಗಳು, ಹಾಗೆ ಆ ಒಂದು ಒಂದೇ ಪೀಳಿಗೆಗೆ ಸೇರಿದ ಇಬ್ಬರು ವ್ಯಕ್ತಿಗಳ ಮನೋಭಾವ, ಅವರ ಆಲೋಚನೆ ಇನ್ನೊಂದು ಪೀಳಿಗೆಯ ವ್ಯಕ್ತಿಗಳ ಮೇಲೆ ಬೀರುವಂಥ ಪ್ರಭಾವ, ಅದರಿಂದ ಏನೇನೆಲ್ಲ ಕೌಲ್ಗಳು ತಗೊಳ್ತವೆ, ಏನೇನೆಲ್ಲ ಟರ್ನ್ಸ್ ತಗೊಳುತ್ತೆ, ಎಲ್ಲೊಂದು ಕಡೆ ಡೆಡ್ ಎಂಡ್ ಮುಗ್ದೋಯ್ತು ಅನ್ನೋ ಥರ ಕನ್ಸುತ್ತೆ, ಅವಾಗ ಇನ್ನೇನೋ ಒಂದು ಹೊಸ ದಾರಿ ಓಪನ್ ಆಗತ್ತೆ ಅನ್ಸುತ್ತೆ. ಹೀಗೆ ಈ ಎಲ್ಲ ಮನಸ್ಥಿತಿ ಇರೋವಂಥವ್ರು, ಡಿಫ್ರೆಂಟ್ ಮನಸ್ಥಿತಿ ಇರೋವಂಥವ್ರು ಒಂದೇ ಕಡೆಗೆ ಬಂದು ಸೇರೋವಂಥ ಆ ಪಾಯಿಂಟ್ ಯಾವುದು, ಅಲ್ಲಿ ಹೋಗಿ ಸೇರೋ ಡೆಸ್ಟಿನೇಷನ್, ಅಲ್ಲಿ ಸಿಗುವಂಥ ಕನ್ಕ್ಲೂಷನ್ ಏನು ಅಂತ ಹೇಳೋದೆ ಈ ಕಥಾ ಸಾರಾಂಶ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರನ ನಾನು ಒಂದು ಹಾಸ್ಯಮಯವಾಗಿ, ರೊಮ್ಯಾಂಟಿಕ್ ಕಾಮಿಡಿಯಾಗಿ ಇದನ್ನು ಹೇಳ್ತಾ ಬಂದಿದ್ದೀನಿ. ಸೊ ನನ್ನ ಸಿನಿಮಾ ನೀವೆಲ್ಲ ಖಂಡಿತವಾಗ್ಲೂ ಒಂದು ಒಳ್ಳೆ ಭರವಸೆಯಿಂದ ಚಿತ್ರಮಂದಿರಕ್ಕೆ ಬಂದು ನೋಡ್ಬೋದು ಅಂತ ಹೇಳೋದಕ್ಕೆ ನಾನೊಂದು 5 ಪಾಯಿಂಟ್ ಹೇಳ್ಬೋದಾದ್ರೆ, ನನ್ನ ಸಿನಿಮಾದಲ್ಲಿ ಯಾವುದೇ ಥರ ಬ್ಲಡ್ ಇಲ್ಲ, ರಕ್ತಪಾತ ತೋರಿಸಿಲ್ಲ, ಲಾಂಗು ಮಚ್ಚು ಇಲ್ಲ, ಎಲ್ಲೂ ಕೂಡ ಆಲ್ಕೋಹಾಲು, ಸಿಗರೇಟು ಅಥವಾ ಮುಜುಗರ ಆಗುವಂಥ ಸನ್ನಿವೇಶಗಳಾಗಲಿ ಎಲ್ಲೂ ಚಿತ್ರಿಸಿಲ್ಲ, ಸಂಭಾಷಣೆಗಳು ಇಲ್ಲ. ಹಾಗಾಗಿ 8 ರಿಂದ 80 ತನಕ ಎಲ್ಲ ವಯೋಮಾನದವರು ಆರಾಮಾಗಿ ಕೂತು ಒಂದು 2.5-2.75 ಗಂಟೆ ಟೈಮು ಎಲ್ಲ ಮರೆತು ಸಂತೋಷವಾಗಿ ನಗರಕ್ತಾ ಚಿತ್ರಮಂದಿರದಿಂದ ರಿಲ್ಯಾಕ್ಸ್ಡ್ ಆಗಿ ಆಚೆ ಹೋಗ್ಬೋದಾಗಿರುವಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಪೈಸಾ ವಸೂಲಾಗೋದಂತೂ ಖಂಡಿತ ಅಂತ ನಾನೊಬ್ಬ ನಿರ್ದೇಶಕನಾಗಿ ಭರವಸೆಯಿಂದ ಹೇಳ್ಬೋದು. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇನ್ನು ನನ್ನ ಅಂಬಾಸಿಡರ್ ಕಾರ್ ಬಗ್ಗೆ ನನಗೆ ಹೇಳಲೇಬೇಕು ಅಂತಿದ್ರೆ, ಅದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಅದು. ಸೊ ಹಾಗಾಗಿ ನಾನು ಸ್ವಲ್ಪ ಓಲ್ಡ್ ಫ್ಯಾಷನ್ ಗೈ, ಹಾಗೆ ನನ್ನ ಹತ್ರ ಗಾಡಿ ಕಲೆಕ್ಷನ್ಸ್ಗಳೆಲ್ಲ ಓಲ್ಡ್ ವೆಹಿಕಲ್ಸ್ಗಳೇ ಆಗಿವೆ. ಸೊ ಹೌದು, ನನಗೆ ಯಾರು ಸಾಥ್ ಕೊಟ್ಟರು ಬಿಟ್ಟರು ಗೊತ್ತಿಲ್ಲ, ನನ್ನ ಕಾರ್ ನನಗೆ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದೆ. ಯಾಕೆಂದರೆ ಆ ಕಾರ್ ಮೇಲೆ ಒಂದು ಕ್ಯಾರಿಯರ್ ಹಾಕೊಂಡು ಏನೇನೆಲ್ಲ ತುಂಬ್ಕೊಂಡು ಹೋಗ್ತಿದೆ ಅಂತಂದರೆ, ಬೆನ್ಸ್ ಗಾಡಿ, ಇನೋವಾ ಗಾಡಿ, ಅವರೆಲ್ಲ ಹಾಸನ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಕಡೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದೆ. ಯಾರೋ ಹಿಂದ್ಗಡೆಯಿಂದ ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟು, ಸರ್ ಗಾಡಿ ನಿಮ್ದ ಅಂತ. ಹೌದು ಅಂದ್ರೆ 4 ಲಕ್ಷ ಕೊಡ್ತೀನಿ, ಕೊಟ್ಬಿಡಿ ಅಂತಂದ. ಇಲ್ಲಪ್ಪ, ಕೊಡಕ್ಕಾಗಲ್ಲ ಅಂತೇಳಿ ನಾನು ತಗೊಂಡು ಹೋದೆ. ಆ ಕೊಟ್ಟಿಗೆ ಹಾರದ ಕೆಟ್ಟ ರಸ್ತೆಗಳಲ್ಲಿ ನಿಜಕ್ಕೂ ಹೇಳ್ಬೇಕಂದ್ರೆ, ಇದು ಅತಿಶಯೋಕ್ತಿ ಇಲ್ಲ, ನಮ್ಮ ಕಾರ್ಗೆ ನಾನು ಡೈಲಾಗ್ ಕೊಟ್ಟಿಲ್ಲ ಅಷ್ಟೇ, ಪಾಪ ಆಕ್ಟಿಂಗು ಮಾಡ್ಬಿಟ್ಟಿದೆ ನಮ್ಮ ಸಿನಿಮಾದಲ್ಲಿ. ಸೊ ಅವತ್ತು ನಿಜವಾಗ್ಲೂ ನನಗೆ ಆ ವೆಹಿಕಲ್ ಇರಲಿಲ್ಲ ಅಂದರೆ, ನನಗಿದ್ದಂಥ ಜವಾಬ್ದಾರಿಗಳಿಗೆ, ನನಗೆ ಇದ್ದಂಥ ವರ್ಕ್ಲೋಡ್ಗೆ ನಾನು ಎಷ್ಟು ಡಿಪೆಂಡ್ ಆಗಿದೆ ಅಂದರೆ, ನನಗೆ ಆ ಕಾರ್ ಇದೆ ಅಂದರೆ ನನಗೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಷ್ಟು ಕೆಪಾಸಿಟಿ ನನಗಿತ್ತು. ಬಿಕಾಸ್ ಆ ಕಾರಿಗೆ ನಾನೇ ಮೆಕ್ಯಾನಿಕ್ ಆಗಿದ್ದರಿಂದ ಅದಕ್ಕೆ ಏನು ಸರಿ ಇದೆ ಸರಿ ಇಲ್ಲ ಎಲ್ಲ ನನಗೆ ಗೊತ್ತಿತ್ತು. ಹಾಗಾಗಿ ನನಗೆ ತುಂಬ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ, ಅದಕ್ಕೆ ನಾನು ಯೂಶಲಿ ನನ್ನ ಕಾವ್ಯನಾಮ ಏಕಾಗಿ ಸಂಚಾರಿ ಅಂತ ಹಾಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ಹೇಳ್ತಿರ್ತೀನಿ, ನಾನು ಒಂಟಿ, ಇದು ಸಲಗ, ನಾವಿಬ್ರು ಸೇರಿ ಒಂಟಿ ಸಲಗ ಅಂತ ಪೋಸ್ಟ್ ಹಾಕೊಂಡಿದ್ದೆ ಒಂದ್ಸಲ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಹಾಗಾಗಿ ನಿಜವಾಗ್ಲೂ ಅದು ನನಗೆ ಸಲಗಾನೇ ಆಗಿದೆ. ಹಾಗಾಗಿ ನಮ್ಮ ಟ್ರೈಲರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಖಂಡಿತ ತುಂಬ ಮುಖ್ಯ. ಹೊಸ ತಂಡ ಮತ್ತಷ್ಟು ಹಿರಿಯ ಕಲಾವಿದರ ಅನುಗ್ರಹ, ಆಶೀರ್ವಾದ ಮತ್ತು ಪ್ರೋತ್ಸಾಹದಲ್ಲಿ ನಮ್ಮ ಒಂದು ಸಿನಿಮಾ ಇವತ್ತು ತಯಾರಾಗಿ ಇನ್ನು ಸಾಧ್ಯ ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರುವಂಥ ಸಮಯ ಕೂಡ ಬರ್ತಾ ಇದೆ. ಹಾಗಾಗಿ ತಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ ನಮಗೆ ಅಗತ್ಯ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ವಿಜಯ್. ಎಲ್ಲರೂ ಇನ್ನೊಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ನಮೋ ವೆಂಕಟೇಶ ಚಿತ್ರಕ್ಕೆ ಶುಭವನ್ನು ಕೋರೋಣ. ಈ ಚಪ್ಪಾಳೆ ಚಿತ್ರಮಂದಿರದ ತನಕನೂ ಕೇಳಿಸ್ಬೇಕು, ಅಲ್ಲಿಂದ ಹೊರಗೆ ಬಂದ ಮೇಲೂ ಈ ಚಪ್ಪಾಳೆ ಮುಂದುವರಿತಾ ಇರಬೇಕು. ಧನ್ಯವಾದಗಳು.